ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ. ಇಂದು ನಾವು ಕರ್ನಾಟಕದಲ್ಲಿನ ಬಳ್ಳಾರಿಯಿಂದ ಲಿಂಗಸುಗೂರು ಹೊಸ ರೈಲು ಮಾರ್ಗ ಯೋಜನೆ ಬಗ್ಗೆ ಇತ್ತೀಚಿನ ಮಾಹಿತಿ ನೋಡೋಣ. ಈ ರೈಲು ಮಾರ್ಗವು ಬಳ್ಳಾರಿ ಮತ್ತು ರಾಯಚೂರು ಭಾಗಗಳ ನಡುವಿನ ರೈಲು ಸಂಪರ್ಕವನ್ನು ಉತ್ತಮಗೊಳಿಸುವ ಪ್ರಮುಖ ಯೋಜನೆಯಾಗಿದೆ. ಯೋಜನೆಯ ಸಂಕ್ಷಿಪ್ತ ಮಾಹಿತಿ. ಪ್ರಸ್ತಾವಿತ ರೈಲು ಮಾರ್ಗವು ಬಳ್ಳಾರಿ ನಗರವನ್ನು ಲಿಂಗಸುಗೂರು ಪಟ್ಟಣದೊಂದಿಗೆ ಸಂಪರ್ಕಿಸುವಂತೆ ಯೋಜಿಸಲಾಗಿದೆ. ಈ ಮಾರ್ಗವು ಪ್ರಮುಖ ಪಟ್ಟಣಗಳ ಮೂಲಕ ಹಾದು ಹೋಗಲಿದೆ. ಸಿರುಗುಪ್ಪ, ಸಿಂಧನೂರು. ಈ ಹೊಸ ರೈಲು ಮಾರ್ಗದ ಒಟ್ಟು ಉದ್ದವು ಸುಮಾರು 132 ಕಿಲೋಮೀಟರ್ ಎಂದು ಯೋಜಿಸಲಾಗಿದೆ. ಈ ಯೋಜನೆಯ ಉದ್ದೇಶ ಬಳ್ಳಾರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ನಡುವೆ ನೇರ ರೈಲು ಸಂಪರ್ಕವನ್ನು ಒದಗಿಸುವುದು. ಇದರಿಂದ ಪ್ರಯಾಣಿಕರ ಸಂಚಾರ ಹಾಗೂ ಸರಕು ಸಾಗಣೆ ಎರಡಕ್ಕೂ ಸಹಾಯವಾಗುತ್ತದೆ. ಯೋಜನೆಯ ಮುಖ್ಯ ಉದ್ದೇಶ. ಈ ರೈಲು ಮಾರ್ಗದ ಮುಖ್ಯ ಗುರಿಗಳು: ಉತ್ತರ-ಪೂರ್ವ ಕರ್ನಾಟಕದಲ್ಲಿ ರೈಲು ಸಂಪರ್ಕವನ್ನು ಸುಧಾರಿಸುವುದು, ಕೃಷಿ ಉತ್ಪನ್ನಗಳು ಮತ್ತು ಕೈಗಾರಿಕಾ ಸರಕುಗಳ ಸಾಗಣೆಗೆ ಉತ್ತಮ ವ್ಯವಸ್ಥೆ ಒದಗಿಸುವುದು, ಬಳ್ಳಾರಿ ಮತ್ತು ರಾಯಚೂರು ಭಾಗಗಳ ನಡುವಿನ ಪ್ರಯಾಣದ ದೂರವನ್ನು ಕಡಿಮೆ ಮಾಡುವುದು, ಸಿರುಗುಪ್ಪ ಮತ್ತು ಸಿಂಧನೂರಂತಹ ಪಟ್ಟಣಗಳಿಗೆ ರೈಲು ಸಂಪರ್ಕ ಒದಗಿಸುವುದು. ಈ ಭಾಗದಲ್ಲಿ ಕೃಷಿ ಉತ್ಪಾದನೆ ಮತ್ತು ಗಣಿಗಾರಿಕೆ ಚಟುವಟಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತವೆ. ಆದ್ದರಿಂದ ಈ ರೈಲು ಮಾರ್ಗವು ಸರಕು ಸಾಗಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು. ಪ್ರಸ್ತುತ ಸ್ಥಿತಿ 2026. 2026ರ ವೇಳೆಗೆ ಈ ಯೋಜನೆ ಇನ್ನೂ ಸಮೀಕ್ಷೆ ಮತ್ತು ಯೋಜನಾ ಹಂತದಲ್ಲಿದೆ. ಭಾರತೀಯ ರೈಲ್ವೆ ಈಗಾಗಲೇ ಈ ಮಾರ್ಗದ ಬಗ್ಗೆ ಇಂಜಿನಿಯರಿಂಗ್ ಮತ್ತು ಸಂಚಾರ ಸಮೀಕ್ಷೆ ನಡೆಸಿದೆ. ಇದರಿಂದ ಈ ರೈಲು ಮಾರ್ಗ ನಿರ್ಮಾಣ ಸಾಧ್ಯತೆಯನ್ನು ಪರಿಶೀಲಿಸಲಾಗಿದೆ. ಆದರೆ ಯೋಜನೆಗೆ ಇನ್ನೂ ಅಂತಿಮ ನಿರ್ಮಾಣ ಅನುಮೋದನೆ ದೊರೆತಿಲ್ಲ. ಭೂ ಸ್ವಾಧೀನ ಮತ್ತು ಹಣಕಾಸಿನ ನಿರ್ಧಾರಗಳು ಇನ್ನೂ ಬಾಕಿಯಿವೆ. ಸ್ಥಳೀಯ ಸಂಘಟನೆಗಳು ಮತ್ತು ರೈಲು ಸಮಿತಿಗಳು ಈ ಯೋಜನೆಯನ್ನು ಜಾರಿಗೆ ತರಲು ಮುಂದುವರಿಯಾಗಿ ಒತ್ತಾಯಿಸುತ್ತಿವೆ. ಈ ಕಾರಣಗಳಿಂದ ಸಮೀಕ್ಷಾ ವರದಿ ಸಲ್ಲಿಸಿದ ನಂತರವೂ ಈ ಯೋಜನೆ ಹಲವು ವರ್ಷಗಳಿಂದ ವಿಳಂಬವಾಗಿದೆ. ಕರ್ನಾಟಕಕ್ಕೆ ಮಹತ್ವ. ಈ ರೈಲು ಮಾರ್ಗಕ್ಕೆ ಅನುಮೋದನೆ ಸಿಕ್ಕು ನಿರ್ಮಾಣವಾದರೆ ಹಲವಾರು ಪ್ರಯೋಜನಗಳು ದೊರೆಯಬಹುದು. ಅನೇಕ ಪಟ್ಟಣಗಳಿಗೆ ಹೊಸ ರೈಲು ಸಂಪರ್ಕ, ಕೃಷಿ ಉತ್ಪನ್ನಗಳ ಸಾಗಣೆಗೆ ಉತ್ತೇಜನ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳ ನಡುವಿನ ಉತ್ತಮ ಸಂಪರ್ಕ, ಉತ್ತರ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ. ಇದರ ಜೊತೆಗೆ ಈ ಪ್ರದೇಶಗಳ ನಡುವೆ ಪ್ರಯಾಣಿಸುವ ಪ್ರಯಾಣಿಕರ ದೂರವೂ ಕಡಿಮೆಯಾಗಬಹುದು. ಭವಿಷ್ಯದ ನಿರೀಕ್ಷೆ. ರೈಲು ಹೋರಾಟಗಾರರು ಮತ್ತು ಸ್ಥಳೀಯ ನಾಯಕರು ಈ ಯೋಜನೆಯನ್ನು ಮುಂದಿನ ರೈಲು ಬಜೆಟ್ಗಳಲ್ಲಿ ಸೇರಿಸುವಂತೆ ಕೇಂದ್ರ ಸರ್ಕಾರವನ್ನು ವಿನಂತಿಸುತ್ತಿದ್ದಾರೆ. ಯೋಜನೆಗೆ ಅನುಮೋದನೆ ಸಿಕ್ಕರೆ ಮುಂದಿನ ಹಂತಗಳು ಇಂತಿವೆ: ಅಂತಿಮ ಸ್ಥಳ ಸಮೀಕ್ಷೆ, ಭೂಸ್ವಾಧೀನ ಪ್ರಕ್ರಿಯೆ, ಟೆಂಡರ್ ಪ್ರಕ್ರಿಯೆ, ಹೊಸ ರೈಲು ಮಾರ್ಗದ ನಿರ್ಮಾಣ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಇನ್ನೂ ನಿರ್ಮಾಣ ಕಾರ್ಯ ಆರಂಭವಾಗಿಲ್ಲ. ಇದೇ 2026ರ ಬಳ್ಳಾರಿ ಲಿಂಗಸುಗೂರು ಹೊಸ ರೈಲು ಮಾರ್ಗ ಯೋಜನೆಯ ಇತ್ತೀಚಿನ ಮಾಹಿತಿ. ಕರ್ನಾಟಕ ಮತ್ತು ಭಾರತದ ರೈಲು ಯೋಜನೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಅನ್ನು ಅನುಸರಿಸಿ. ಧನ್ಯವಾದಗಳು.